ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪ್ರಬುದ್ಧ ಕೊಲೆ ಪ್ರಕರಣ ಕೇಸನ್ನ ಪತ್ತೆ ಹಚ್ಚುವಲ್ಲಿ ಫೇಲ್ಯೂರ್ ಆಗಿದ್ರ ಪೊಲೀಸರು ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಈ ಒಂದು ಹತ್ಯೆ. ಇದು ಕೊಲೆಯೋ ಆತ್ಮಹತ್ಯೆಯೋ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. ಪ್ರಬುದ್ಧ ತಾಯಿ ಮಾತ್ರ ಇದು ಕೊಲೆ ಅಂತಾನೆ ಹೇಳ್ತಾ ಇದೆ. ಈ ಪ್ರಕರಣದಲ್ಲಿ ಪೊಲೀಸರು ಫೇಲ್ಯೂರ್ ಆಗಿದ್ರ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಪಕ್ಕಾ ಪ್ಲಾನ್ ಮಾಡಿದ್ದ ಅಪ್ರಾಪ್ತ ಇದು ಕೊಲೆಯಲ್ಲ ಆತ್ಮಹತ್ಯೆಗೆ ಅಂತ ನಂಬ್ಕೊಂಡು ಕೂತಿದ್ರು ಪೊಲೀಸರು ಕೂಡ. ಪ್ರಬುದ್ಧ ತಾಯಿ ಆಗ್ರಹದ ಬಳಿಕ ತನಿಖೆ ನಡೆಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ನೋಡಿ, ಪ್ರಬುದ್ಧ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಂತ ಹುಡುಗಿ ಆಗಿದೆ. ಪ್ರಬುದ್ಧ ತಾಯಿ ಮಾತ್ರ ಇದು ಯಾವುದೇ ಕಾರಣಕ್ಕೂ ಇದು ಆತ್ಮಹತ್ಯೆ ಅಲ್ಲ, ಆಕೆನ ನಾವು ತುಂಬಾ ಬೋಲ್ಡ್ ಆಗಿ ಬೆಳೆಸಿದ್ವಿ, ಏನೇ ಆಗಿದ್ರು ಏನೇ ಇದ್ರು ನಮ್ಮ ಹತ್ರ ಬಂದು ಹೇಳ್ಕೊಳ್ತಾ ಇದ್ಲು, ಇದು ಆತ್ಮಹತ್ಯೆ ಅಲ್ಲ ಅಂತ ಕಣ್ಣೀರ್ ಹಾಕಿದ್ರು. ಆದ್ರೆ ಪೊಲೀಸರು ಮಾತ್ರ ಇದು ಆತ್ಮಹತ್ಯೆಗೆ ಅನ್ನುವಂತ ರೀತಿಯಲ್ಲಿ ಸುಮ್ಮನಿದ್ರು. ಯಾವಾಗ ಪ್ರಬುದ್ಧ ತಾಯಿ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ರು, ಆಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಈ ಇಡೀ ಕೊಲೆಯನ್ನ ಆತ್ಮಹತ್ಯೆಯ ರೀತಿಗೆ ಬಿಂಬಿಸೋಕೆ ಪ್ಲಾನ್ ಅನ್ನ ಮಾಡಿದ್ದ ಅಪ್ರಾಪ್ತ. ಹತ್ಯೆ ಮಾಡುವ ವೇಳೆ ಕೆಳಗೆ ಬಿದ್ದ ಯುವತಿ ಪ್ರಬುದ್ಧ, ಬೀಳುವಾಗ ರೆಫ್ರಿಜರೇಟರ್ ಜೋರಾಗಿ ಬಡಿದ ಪ್ರಬುದ್ಧ ತಲೆ, ಬಿದ್ದಾಗ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿತ್ತು ಫ್ಲೋರ್. ಅಲ್ಲಿಂದ ಆಕೆಯ ಕಾಲು ಹಿಡಿದು ಬಾತ್ರೂಮ್ಗೆ ಎಳೆದು ತಂದಿದ್ದ ಆರೋಪಿ. ನೋಡಿ, ಪ್ರಬುದ್ಧ ಕೊಲೆ ಹೇಗಾಯ್ತು, ಹೇಗಾತ ಆತ್ಮಹತ್ಯೆ ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡ್ದ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹತ್ಯೆ ಮಾಡುವ ವೇಳೆ ಯುವತಿ ಕೆಳಗ್ ಬೀಳ್ತಾಳೆ. ಪ್ರಬುದ್ಧ ಪ್ರಜ್ಞೆ ತಪ್ಪು ಹೋಗೋ ರೀತಿಯಲ್ಲಿ ಆಗತ್ತೆ. ಆಕೆ ಬೀಳುವಾಗ ಜೋರಾಗಿ ತಲೆಗೆ ಪೆಟ್ಟು ಬೀಳತ್ತೆ. ಬಿದ್ದಾಗ ಸಂಪೂರ್ಣವಾಗಿ ಫ್ಲೋರ್ ರಕ್ತಸಿಕ್ತವಾಗ್ಬಿಡತ್ತೆ. ಆಗ್ಲೇ ಆ ಅಪ್ರಾಪ್ತ ಭಯಭೀತ ಆಗ್ತಾನೆ. ರಕ್ತ ನೋಡ್ತಾ ಇದ್ದ ಹಾಗೇನೆ ಆತ ಗಾಬರಿ ಆಗ್ತಾನೆ. ಅಲ್ಲಿಂದ ಆಕೆಯ ಕಾಲ್ ಹಿಡಿದು ಬಾತ್ರೂಮ್ಗೆ ಎಳೆದು ತರ್ತಾನೆ ಆರೋಪಿ. ನಂತರ ಆತ ಪಕ್ಕ ಪ್ಲಾನ್ ಮಾಡ್ಕೊಳ್ತಾನೆ. ಸಂಪೂರ್ಣ ಮನೆಯನ್ನ ಮ್ಯಾಟ್ ನಿಂದ ಕ್ಲೀನು ಮಾಡ್ತಾನೆ. ಕ್ಲೀನ್ ಮಾಡಿ ಅಲ್ಲೇ ಇದ್ದ ವಾಶ್ ಬೇಸಿನ್ ನಲ್ಲಿ ಕೈ ವಾಶ್ ಮಾಡ್ತಾನೆ. ಘಟನಾ ಸ್ಥಳಕ್ಕೆ ಹೋದ್ರೂ ಕೂಡ ಹತ್ಯೆಯನ್ನ ಪತ್ತೆ ಮಾಡುವಲ್ಲಿ ಈ ಟೀಮ್ ವಿಫಲ ಆಗತ್ತೆ. ಕೊನೆಗೆ ಪ್ರಬುದ್ಧ ತಾಯಿ ಪಟ್ಟು ಹಿಡಿದು ತನಿಖೆ ಮಾಡುವಂತೆ ಆಗ್ರಹಿಸ್ತಾರೆ. ಅದಾಗ್ಲೇ ಇನ್ನೊಂದು ಆತ್ಮಹತ್ಯೆ ತೀರ್ಮಾನಕ್ಕೆ, ಇದು ಒಂದು ಆತ್ಮಹತ್ಯೆ ಪ್ರಕರಣ ಅಂತ ತೀರ್ಮಾನಕ್ಕೆ ಹಾಕಿ ಬಂದಿದ್ರು. ಬಳಿಕ ಗೋಡೆ ಹಾಗೆಯೇ ಫ್ರಿಡ್ಜ್ ಮೇಲಿನ ಕುರುಹು ಪತ್ತೆ ಮಾಡಿದ್ದಾರೆ ತಾಯಿ ಸೌಮ್ಯ. ಮಗಳ ಸಾವಿನ ಬಗ್ಗೆ ತಲೆ ಕೆಡಿಸಿಕೊಂಡು ತಾನೇ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯ ಪತ್ತೆ ಮಾಡಿ ಪೊಲೀಸರಿಗೆ ಸೌಮ್ಯ ನೀಡ್ತಾರೆ. ಬಳಿಕ ಸೌಮ್ಯ ಅನುಮಾನದಂತೆ ತನಿಖೆಯನ್ನ ಮುಂದುವರಿಸ್ತಾರೆ ಪೊಲೀಸರು. ತನಿಖೆಯನ್ನ ಮುಂದುವರಿಸಿ ಪ್ರಬುದ್ಧ ಹತ್ಯೆಯ ಆರೋಪಿಯನ್ನ ಪತ್ತೆ ಹಚ್ಚಲಾಗತ್ತೆ. ಅಂದ್ರೆ ಪೊಲೀಸರು ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ತರ ಕಾಣಿಸ್ತಾ ಇದೆ. ಇಲ್ಲಿ ಡೆತ್ ನೋಟ್ ಬೇರೆ ಸಿಕ್ಕಿದೆ, ಸಾರಿ ಅಮ್ಮ ಅಂತ. ಸೊ ಹಾಗಾಗಿ ಇದೊಂದು ಆತ್ಮಹತ್ಯೆಗೆ ಕೈ ಕುಯ್ಕೊಳ್ಳಲಾಗಿದೆ, ಕತ್ತನ್ನ ಕುಯ್ಕೊಳ್ಳಲಾಗಿದೆ ಅಂತೆಲ್ಲ ನಂಬಿ ಬಿಡ್ತಾರೆ. ಆದ್ರೆ ಪ್ರಬುದ್ಧ ತಾಯಿ ಮಾತ್ರ ಇದನ್ನ ನಂಬೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಆತ್ಮಹತ್ಯೆ ಅಲ್ಲ, ನನ್ನ ಮಗಳು ಹೇಗೆ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಯಾಕೆಂದ್ರೆ ತುಂಬಾ ಬೋಲ್ಡ್ ಆಗಿ ನಾವು ಬೆಳೆಸಿದ್ವಿ, ಯಾವುದೇ ಸಮಸ್ಯೆ ಆದ್ರೂ ಅದನ್ನ ಅವಳು ಅಟೆಂಡ್ ಮಾಡ್ತಾ ಇದ್ಲು. ಮತ್ತೆ ಏನಾಗಿದೆ, ಇಡೀ ದಿನ ಕಾಲೇಜಿನಲ್ಲಿ ಏನಾಯ್ತು, ಏನು ಎತ್ತ, ಬೇಜಾರಾಗಿದ್ದು ಅಥವಾ ಖುಷಿಯಲ್ಲಿ ಇದ್ದಿದ್ದು, ಫ್ರೆಂಡ್ಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ಲು. 3 ಗಂಟೆಗೆ ಕಾಲ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಪಾನಿಪುರಿ ತಿಂತೀನಿ ಅಂತ ಹೇಳ್ದವಳು ಸಂಜೆ ಬರೋಷ್ಟೊತ್ತಿಗೆ ಈ ರೀತಿಯಾಗಿ ಹೆಣವಾಗಿ ಬಿದ್ದಿದ್ದಾಳೆ ಅಂತಂದ್ರೆ ಇದನ್ನ ನಾವು ನಂಬೋದಕ್ಕೆ ರೆಡಿನೇ ಇಲ್ಲ ಅಂತ ಪ್ರಬುದ್ಧ ತಾಯಿ ಸೌಮ್ಯ ಗಂಭೀರವಾಗಿ ಅವರು ಪಟ್ಟು ಹಿಡಿದು ಕೂತಿದ್ರು. ಜೊತೆಗೆ ಪೊಲೀಸರು ಯಾವಾಗ ಇದು ಆತ್ಮಹತ್ಯೆ ಅಂತಂದ್ರೆ ಸ್ವತಃ ಪ್ರಬುದ್ಧ ತಾಯಿನೇ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಮನೆಗೆ ಹೋಗಿ ಎಲ್ಲೆಲ್ಲಿ ಏನೇನೋ ಸಮಸ್ಯೆ ಆಗಿದೆ, ಗೋಡೆ ಹೇಗಿದೆ, ಫ್ರಿಡ್ಜ್ ಹೇಗಿದೆ, ಎಲ್ಲೇನಾದ್ರೂ ಕಲೆಗಳು ಸಿಗುತ್ತಾ, ಗುರುತುಗಳು ಸಿಗುತ್ತಾ, ಅದೆಲ್ಲವನ್ನ ಚೆಕ್ ಮಾಡ್ತಾರೆ. ಸಿಸಿ ಕ್ಯಾಮ್ರಾವನ್ನ ಕೂಡ ಚೆಕ್ ಮಾಡ್ತಾರೆ. ಆಗ್ಲೇ ಗೊತ್ತಾಗಿದ್ದು ಈ ಅಪ್ರಾಪ್ತ ಬಂದಿದ್ದು ಹೋಗಿದ್ದು ಎಲ್ಲ. ಈ ಅಪ್ರಾಪ್ತ CCTVಯನ್ನ ಮರ್ತು ಬಿಟ್ಟಿರ್ತಾನೆ. ಇನ್ನು ಮನೆಯೊಳಗೆ ರಕ್ತ ಸೋರಿದನ್ನ ಕ್ಲೀನ್ ಮಾಡಿ ಕೈ ತೊಳ್ಕೊಳ್ತಾನೆ. ಮೊಬೈಲ್ ಇಂದಲೂ ಕೂಡ ಸಿಕ್ಕಾಕೋಬಹುದು ಅಂತ ಮೊಬೈಲ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಪ್ರಬುದ್ಧ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ದಿನವೇ ಸಾಕಷ್ಟು ಅನುಮಾನಗಳು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಈ ಡೆತ್ ನೋಟ್ ಸಿಕ್ಕಿದ್ದಕ್ಕೆ ಅಥವಾ ಆ
ಕೊಲೆ ಆಗಿದ್ದಂತ ರೀತಿಯನ್ನ ನೋಡಿದಾಗ, ಅಂದ್ರೆ ಕೈಯೆಲ್ಲ ಕುಯ್ಕೊಂಡಿದ್ದನ್ನ ನೋಡಿದಾಗ ಇದು ಆತ್ಮಹತ್ಯೆ ಅನ್ನುವಂತ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ರು ಅಂತ ಕಾಣುತ್ತೆ. ಸೊ ಈ ಇಡೀ ಪ್ರಕರಣದಲ್ಲಿ ಪೊಲೀಸರು ಮೈ ಮರೆತು ಬಿಟ್ಟಿದ್ರ? ಪ್ರಬುದ್ಧ ತಾಯಿ ಇಲ್ಲ ಅಂತ ಅಂದಿದ್ರೆ ಈ ಕೇಸ್ ಏನಾದ್ರೂ ಹಳ್ಳ ಹಿಡಿತಿತ್ತಾ? ನೀತಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಏನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೃಂದಾವನ ಲೇಔಟ್ನಲ್ಲಿ ಹತ್ಯೆ ಆಗುತ್ತೆ. ಸೊ ಇದು ಆರಂಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಆಕೆ ಇದ್ದಿದ್ದೇ ಸಿಂಗಲ್ ಪೇರೆಂಟ್, ಮತ್ತು ಆಕೆ ತಮ್ಮ ಮತ್ತು ಈ ಯುವತಿ ಇರ್ತಾ ಇದ್ದಿದ್ದು ಮನೆಯಲ್ಲಿ. ಆಕೆ ಕಾಲೇಜ್ಗೆ ಹೋದಾಗ ಮತ್ತು ಬಂದ ತಕ್ಷಣ ಯಾವಾಗಲೂ ಕೂಡ ಮನೆಯವರಿಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಅವತ್ತು ಕೂಡ ಆಕೆ ಆ ಮಾಹಿತಿಯನ್ನು ಕೊಟ್ಟಿದ್ಲು. ಆದರೆ ಅವರ ಪೇರೆಂಟ್ಸ್ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಹೆಣವಾಗಿದ್ದಂಥದ್ದು ನಿಜಕ್ಕೂ ಅವ್ರಿಗೆ ಶಾಕನ್ನು ತಂದಿತ್ತು. ಏನು ಬಾತ್ರೂಮ್ನಲ್ಲಿ ಆಕೆ ಸಂಪೂರ್ಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಸೊ ಇದನ್ನು ನೋಡಿ ಅವರು ಯಾರೋ ಮನೆಗೆ ಬಂದು ಹತ್ಯೆಯನ್ನು ಮಾಡೋಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಸ್ಪೆಕ್ಟನ್ನು ಮಾಡ್ತಾರೆ. ಅದಕ್ಕೂ ಮೊದಲು ಆಕೆಗೆ ಎಷ್ಟು ಬಾರಿ ಫೋನ್ ಮಾಡಿದರೆ ತಮ್ಮ ಆಕೆ ಫೋನನ್ನು ತೆಗೆಯೋದಿಲ್ಲ, ಆಕೆಯ ತಾಯಿ ಮಾಡಿದಾಗಲೂ ಕೂಡ ಫೋನನ್ನು ತೆಗೆಯೋದಿಲ್ಲ. ಇದಾದ ನಂತರ ಪೊಲೀಸರಿಗೆ ಎಲ್ಲ ಮಾಹಿತಿಯನ್ನು ಕೊಡಲಾಗುತ್ತೆ. ಸೊ ಇವರು ಹೋಗಿ ಮನೆ ಹತ್ರ ಚೆಕ್ ಮಾಡೋ ಸಂದರ್ಭದಲ್ಲಿ ಮನೆಯ ಮುಂಭಾಗಿಲು ಏನಿರುತ್ತೆ ಅದು ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಸೊ ಹೀಗಾಗಿ ಆಕೆ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಒಂದು ಹಂತಕ್ಕೆ ತೀರ್ಮಾನಕ್ಕೆ ಬರ್ತಾರೆ. ಅದಾದ ನಂತರ ಹಿಂದಿನ ಬಾಗಿಲು ಏನು ಓಪನ್ ಇರುತ್ತೆ, ಈ ಬಾಗಿಲು ಓಪನ್ ಇದ್ದಿದ್ದನ್ನು ನೋಡಿ ಸಾಕಷ್ಟು ಅನುಮಾನಗಳಾಗುತ್ತೆ. ಒಳಗೆ ಬಂದಂಥ ಸಂದರ್ಭದಲ್ಲಿ ಈಕೆ ಕತ್ತು ಕುಯ್ದಿರುವಂಥದ್ದು ಮತ್ತು ಕೈಯನ್ನು ಕಟ್ ಮಾಡಿರುವಂಥದ್ದು ಬೆಳಕಿಗೆ ಬರುತ್ತೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಎಲ್ಲ ಸ್ಥಳ ಮಹಾಜರನ್ನು ಮಾಡಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೊಂದಿಷ್ಟು ಮಾಹಿತಿ ಗೊತ್ತಾಗುವಂಥದ್ದು ಮೇಲ್ನೋಟ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅನ್ನೋ ಅನುಮಾನಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ 174 ಅಡಿಯಲ್ಲಿ ಏನು UDR ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ತಾರೆ, ತನಿಖೆಯನ್ನು ಆರಂಭ ಮಾಡ್ತಾರೆ. ತನಿಖೆಯನ್ನು ಆರಂಭ ಮಾಡುವ ಹಂತದಲ್ಲೂ ಕೂಡ ಅದನ್ನು ನಡೆಸ್ತಾ ಹೋದಂಥ ಸಂದರ್ಭದಲ್ಲಿ ಇದು ಕೊಲೆ ಅನ್ನೋದು ರೂಲ್ಡ್ ಔಟು, ಇದು ಆತ್ಮಹತ್ಯೆ ಅನ್ನೋ ಒಂದು ಅಂತಿಮ ತೀರ್ಮಾನಕ್ಕೆ ಪೊಲೀಸರು ಕೂಡ ಬರ್ತಾರೆ. ಆದರೆ ಆಕೆ ತಾಯಿ ಮಾತ್ರ ಇದು ಕಡಾಖಂಡಿತವಾಗಿ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಯಾಕೆಂತ ಹೇಳಿದ್ರೆ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹುಡುಗಿನೆಲ್ಲ ನನ್ನ ಮಗಳನ್ನ ನಾನು ಆ ರೀತಿಯಾಗಿ ಎಲ್ಲೂ ಕೂಡ ಬೆಳೆಸಲಿಲ್ಲ ಅಂಥೇಳಿ ಒಂದು ಪಟ್ಟನ್ನು ಹಿಡಿದು ಇದನ್ನು ತನಿಖೆಯನ್ನು ಮಾಡುವಂತೆ ಆಕೆ ಕೂಡ ಒತ್ತಡವನ್ನು ಪೊಲೀಸರಿಗೆ ತರುವಂಥದ್ದು. ಅದ್ರ ಜೊತೆಗೆ ಆಕೆ ಸ್ವತಃ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿರ್ಬೋದು ಅನ್ನೋ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಗೆ ಮುಂದಾಗುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು CC ಕ್ಯಾಮ್ರಾಗಳ ದೃಶ್ಯಗಳನ್ನು ಆಕೆ ಕೂಡ ಪತ್ತೆ ಮಾಡುವಂಥದ್ದು, ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಓರ್ವ ಅಪ್ರಾಪ್ತ ಹುಡುಗ ಅಲ್ಲಿ ಓಡಾಟ ಮಾಡಿರುವಂಥದ್ದು ಬೆಳಕಿಗೆ ಬರುತ್ತೆ. ಅದನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಅವರ ಮನೆಯಲ್ಲೇ ಆಕೆ ಬಿದ್ದಂಥ ಸಂದರ್ಭದಲ್ಲಿ ಏನು ಫ್ರಿಡ್ಜ್ ಇರುತ್ತೆ, ಫ್ರಿಡ್ಜ್ಗೆ ತಲೆ ಹೊಡೆದಿರುವಂಥದ್ದು, ಅದರ ಒಂದು ಭಾಗದ ಒಂದಿಷ್ಟು ಅದರ ಮೇಲಿದ್ದಂಥ ಮಾರ್ಕ್ಗಳು ಮತ್ತು ಗೋಡೆಯಲ್ಲಿರುವಂಥ ಮಾರ್ಕ್ಗಳು, ಅದಷ್ಟೇ ಅಲ್ಲದೆ ಅವರ ಮನೆಯಲ್ಲಿದ್ದಂಥ ಹಾಲ್ನಲ್ಲಿದ್ದಂಥ ಸಿಂಕ್ ಏನಿತ್ತು, ಆ ಸಿಂಕ್ನಲ್ಲಿ ಆತ ಕೈಯನ್ನು ವಾಶ್ ಮಾಡ್ಕೊಂಡು ಹೋಗಿರೋದು, ಹೀಗೆ ಹಲವು ಅನುಮಾನಗಳು ಆಕೆಗೆ ಗೊತ್ತಾಗ್ತಾ ಹೋಗುತ್ತೆ. ಇವೆಲ್ಲವನ್ನು ಕೂಡ ಪೊಲೀಸರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಹೋಗುವಂಥದ್ದು. ಪ್ರಶ್ನೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ಮತ್ತಷ್ಟು ತೀವ್ರವಾಗಿ ತೆಗೆದುಕೊಳ್ತಾರೆ, ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಓರ್ವ ಅಪ್ರಾಪ್ತ ಹುಡುಗ ಬಂದು ಈಕೆಯನ್ನು ಹತ್ಯೆಯನ್ನು ಮಾಡಿರುವಂಥದ್ದು ಬೆಳಕಿಗೆ ಬರುತ್ತೆ. ಸೊ ಆತನನ್ನು ವಶಕ್ಕೆ ಪಡಿತಾರೆ. CC ಕ್ಯಾಮ್ರಾ ದೃಶ್ಯಾವಳಿಗಳನ್ನು ಆಧಾರವಾಗಿ ಇಟ್ಕೊಂಡು ಆತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಕೇವಲ 2,000 ರೂಪಾಯಿನ ಹಣದ ವಿಚಾರವಾಗಿ ಆಕೆಯನ್ನು ಹತ್ಯೆ ಮಾಡಿರುವಂಥದ್ದು ಬೆಳಕಿಗೆ ಬರುತ್ತೆ. ಮೊದಲು ಆಕೆಗೆ ಆತ ಹಲ್ಲೆಯನ್ನು ಮಾಡಿರ್ತಾನೆ, ಆಕೆ ಕಾಲನ್ನು ಹಿಡಿದು ಕೆಳಗೆ ಬೀಳ್ಸಿರ್ತಾನೆ, ಆಕೆ ಗಂಭೀರವಾಗಿ ಗಾಯ ಆಗಿರ್ತಾಳೆ. ಅಲ್ಲಿಂದ ಬಿಟ್ಟು ಹೋದ್ರೆ ಆಕೆ ಹೊರಬಂದು ಇದನ್ನು ಯಾರಿಗೆ ಬೇಕಾದರೂ ಹೇಳ್ಬೋದು, ಅವರ ಮನೆಯವ್ರಿಗೂ ಹೇಳ್ಬೋದು, ಕಂಪ್ಲೇಂಟ್ ಆಗ್ಬೋದು. ಈ ಎಲ್ಲ ಭಯ ಆ ಹುಡುಗನಲ್ಲಿರುತ್ತೆ. ಯಾಕಂತ ಹೇಳಿದರೆ ಆ ಈಕೆಯನ್ನು ತುಂಬ ಡೇರಿಂಗ್ ಆಗಿ ಅವರ ಅಮ್ಮ ಬೆಳೆಸಿರ್ತಾರೆ. ಈ ಕಾರಣಕ್ಕಾಗಿ ಆಕೆ ಇದನ್ನು ಕಡಾಖಂಡಿತವಾಗಿ ವಿರೋಧವನ್ನು ಮಾಡ್ತಾಳೆ ಮತ್ತು ಈ ಬಗ್ಗೆ ದೂರನ್ನು ನೀಡ್ತಾಳೆ ಅನ್ನೋ ಬಯಕಾಗಿ ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು ಅಂತ ಹೇಳಿ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಸುಬ್ರಹ್ಮಣ್ಯಪುರ ಪೊಲೀಸರು ಈಗ ಆತನ ವಶಕ್ಕೆ ಪಡೆದು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಇದೊಂದು ಆತ್ಮಹತ್ಯೆ ಪ್ರಕರಣ ಅನ್ನೋದು ಇಲ್ಲಿ ಪೊಲೀಸರು ಕೂಡ ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬಂದಿದ್ರು. ಆದರೆ ಇದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಲ್ಲವೇ ಅಲ್ಲ, ಇದು ಕಡಾಖಂಡಿತವಾಗಿ ಕೊಲೆ ಅಂತೇಳಿ ಆಕೆ ತಾಯಿ ಸೌಮ್ಯವರು ಪಟ್ಟು ಹಿಡಿದ ಕಾರಣ ಮತ್ತಷ್ಟು ಪ್ರಕರಣದ ತನಿಖೆ ತೀವ್ರಗೊಳ್ಳುತ್ತೆ ಮತ್ತು ಅದು ಸೀರಿಯಸ್ ಆಗುತ್ತೆ. ಈಗ ಅಂತಿಮವಾಗಿ ಅದೊಂದು ಕೊಲೆ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಏನು ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಬಂದಂತಹ ರಿಪೋರ್ಟ್ಗಳಿದೆ, ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನೋಡಿದಾಗ ಅದು ಕೊಲೆ ಅಂತ ಹೇಳಿ ಸತ್ಯಾಸತ್ಯತೆ ಈಗ ಸದ್ಯ ಬಹಿರಂಗಗೊಂಡಿರುವಂಥದ್ದು. ನೀತಿ ಸಂತೋಷ್, ಒಂದ್ ವೇಳೆ ಪ್ರಬುದ್ಧ ತಾಯಿ ಬಹಳ ಬೇಸರದಲ್ಲೋ ಅಥವಾ ಮನನೊಂದೋ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಇದ್ದಿದ್ರೆ ಈ ಕೇಸ್ನಲ್ಲಿ ಇಷ್ಟು ಬೇಗ ತನಿಖೆ ನಡೆಯೋದಕ್ಕೆ ಅಥವಾ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇತ್ತು ಅನ್ನೋದ್ರಲ್ಲಿ ಎರಡು ಅನುಮಾನ ಆಗಿಲ್ಲ. ಇಲ್ಲಿ ಸೌಮ್ಯ ಅಂದ್ರೆ ಪ್ರಬುದ್ಧ ತಾಯಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಮತ್ತು ತನಿಖೆ ಆಗ್ಲೇಬೇಕು ಅಂತ ಆಗ್ರಹಿಸಿದ್ದು, ಸ್ವತಃ ತಾನೇ ಇನ್ವೆಸ್ಟಿಗೇಷನ್ಗೆ ಇಳಿದಿದ್ದು ಈ ಪ್ರಕರಣದಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದು. ಸೊ ಈ ಪ್ರಕರಣ ಈಗ ಆರೋಪಿನ ವಶಕ್ಕೆ ಪಡ್ಕೊಂಡಿರೋದ್ರಿಂದ ಸೌಮ್ಯ ಅವ್ರಿಗೆ ಏನ್ ಹೇಳ್ತಾರೆ, ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಸಂತೋಷ್?
ನೀತಿಯಲ್ಲಿ ಪ್ರಮುಖವಾಗಿ ಏನಾಗುತ್ತೆ, ಇಂತಹ ಆತ್ಮಹತ್ಯೆಗಳ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಈಗ ಮೊನ್ನೆ ಅಷ್ಟೇ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಕೆಲವರು ಫೇಲ್ ಆದರು ಅಂತ, ಇನ್ನು ಕೆಲವರು ಪರ್ಸೆಂಟೇಜ್ ಕಡಿಮೆ ಆಯಿತಾ, ಈ ರೀತಿಯಾಗಿ ಮನೆಯಲ್ಲಿ ಬೈದ್ರು ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಗಳನ್ನು ನೋಡಿದ್ವಿ. ಇನ್ನು ಕೆಲವು ಲವ್ ಫೇಲ್ಯೂರ್ ಪ್ರಕರಣದಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋಂಥವು ನೋಡ್ತೀವಿ. ಯಾರೋ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಬೆದರಿಕೆಯನ್ನು ಹಾಕಿದ್ರು, ಇಲ್ಲ ಅವ್ರನ್ನ ಅನಿಟ್ರಾಪ್ ಥರ ಮಾಡಿದ್ರು. ಈ ಕಾರಣಗಳಿಗೆ ಹೆಣ್ಮಕ್ಳು ಸಾಮಾನ್ಯವಾಗಿ ಬೇಗವಾಗಿ ಆತ್ಮಹತ್ಯೆ ದಾರಿಯನ್ನು ಹಿಡಿಯುವಂಥದ್ದು ನಾವು ಸಾಕಷ್ಟು ನೋಡಿರ್ತೀವಿ. ಆದರೆ ಅವರ ಮನೆಯಲ್ಲಿ ಅವರ ತಾಯಿ ಹೇಳಿದ ಪ್ರಕಾರ ಆಕೆಯನ್ನು ಯಾವುದೇ ಕಾರಣದಲ್ಲೂ ಯಾವುದೇ ಹಂತದಲ್ಲೂ ಎಂಥದಕ್ಕೂ ಕೂಡ ಹೆದರ್ಕೊಳ್ಳುವಂಥ ಹೆಣ್ಮಗಳು ಅವಳಲ್ಲ, ಅವಳನ್ನು ಆ ರೀತಿಯಾಗಿ ನಾನು ಬೆಳೆಸಿದ್ದೆ. ಸೊ ಯಾವ ಕಾರಣಕ್ಕೂ ಅವಳು ಆತ್ಮಹತ್ಯೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಎಂತಹದೇ ಅವಳ ಮುಂದೆ ಕಷ್ಟ ಬಂದರೂ ಕೂಡ ಎದುರಿಸುವಂಥದ್ದು, ಇಲ್ಲಾಂದರೆ ನನ್ನ ಗಮನಕ್ಕೆ ತರುವಂಥದ್ದು. ಸೊ ನಾವು ಒಟ್ಟಾಗಿ ಅದನ್ನು ಎದುರಿಸ್ತಾ ಇದ್ವಿ. ಹೀಗಾಗಿ ಇವಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ತಾಯಿಗೆ ಅರಿವಿತ್ತು. ಹೀಗಾಗಿ ಅದನ್ನು ಅವರು ಪಟ್ಟು ಬಿಡದೇನೆ ಇಲ್ಲ, ಇದು ಕೊಲೆನೇ ಆಗಿರುವಂಥದ್ದು ಅಂತ ಹೇಳಿ ಪೊಲೀಸರ ಮೇಲೆ ಒಂದಿಷ್ಟು ಒತ್ತಡವನ್ನು ತಂದರು. ಪೊಲೀಸರು ಕೂಡ ಆರಂಭದಲ್ಲಿ ಯಾವುದೇ ರೀತಿಯ ಸುಳಿವು ಅಲ್ಲಿ ಸಿಗೋದಿಲ್ಲ. ಮನೆಗೆ ಬಂದು ಹೋಗಿರೋದಾಗಿರ್ಬೋದು, ಅದ್ರ ಜೊತೆ ಈಕೆ ಯಾರ ಜೊತೆಗೂ ಕೂಡ ಜಗಳವನ್ನು ಆಡ್ಕೊಂಡಿರಲ್ಲ, ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರ್ತಾಳೆ, ಓದೋದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಕಾಲೇಜ್ನಲ್ಲೂ ಯಾವುದೇ ರೀತಿಯ ಸಮಸ್ಯೆ ಆಕೆಗಿರಲ್ಲ. ಹೀಗಾಗಿ ಎಲ್ಲೂ ಕೂಡ ಅವಳಿಗೆ ಆ ರೀತಿಯ ಕುರುಗಳು ಕಂಡು ಬರೋದಿಲ್ಲ. ಹೀಗಾಗಿ ಏನಾದರೂ ಬೇರೆ ಕಾರಣಕ್ಕೆ ಯಾವ್ದಾದ್ರು ಖಿನ್ನತೆಗೆ ಒಳಗಾಗಿ ಈಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅನ್ನೋ ಕಾರಣಕ್ಕಾಗಿ ಪೊಲೀಸರಿಗೂ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿರೋದಿಲ್ಲ. ಹೀಗಾಗಿ ಅವರು ಇದೊಂದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅನ್ನೋ ಒಂದು ಅಂತಿಮ ನಿರ್ಧಾರಕ್ಕೆ ಬರುವ ಹಂತದಲ್ಲಿದ್ದರೆ, ಆದರೆ ಕೊನೆಗೆ ಅವರ ತಾಯಿ ಪಟ್ಟಿಡಿದು ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ನೀಡಿದ ಬಳಿಕ ಇದು ಕೊಲೆ ಅಂತೇಳಿ ಸಂಪೂರ್ಣವಾಗಿ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್.